ನಮಸ್ಕಾರ ವೀಕ್ಷಕರೇ. ಈಗ ಬೇಸಿಗೆ ಕಾಲ ಅಂತೂ ಆಲ್ರೆಡಿ ಶುರುವಾಗಿದೆ ಮತ್ತು ಎಲ್ಲರಿಗೂ ತಂಪಾಗಿ ಏನಾದರೂ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕುಲ್ಫಿ ಮಿಲ್ಕ್ ಶೇಕ್ನ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ಬೇಗನೆ ನೋಡ್ಕೊಂಬರೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ನಾನು ಅದಕ್ಕೆ ಒಂದು 10 ಬಾದಾಮಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು 10 ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಮಾರಿ ಬಿಸ್ಕೆಟ್ನ ಹಾಕೋತಾ ಇದ್ದೀನಿ. ಸೊ 2 ಪೀಸ್ನ ಹಾಕೋತಾ ಇದ್ದೀನಿ. ಸೊ ಈಗ ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 6 ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ. ಸೊ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಸಣ್ಣಗೆ ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ಅದನ್ನು ಗ್ರೈಂಡ್ ಮಾಡಬೇಕು. ಈ ರೀತಿ ಫುಲ್ ಅದು ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆದರೆ ಸಾಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಇದು ನಾರ್ಮಲ್ ಹಾಲು, ಇದಕ್ಕೇನು ನೀವು ಫುಲ್ ಫ್ಯಾಟ್ ಹಾಲೇನು ಬೇಕಾಗಿಲ್ಲ. ಸೊ ನಾರ್ಮಲ್ ಹಾಲು ಇರುತ್ತಲ್ಲ, ಅದನ್ನು ಯೂಸ್ ಮಾಡಿದರೆ ಸಾಕು. ಸೊ ಅದನ್ನು ಕಾಯಕ್ಕಿಡೋಣ. ನೋಡಿ, ಈಗ ಹಾಲು ಉಪ್ಪು ಬರ್ತಾ ಇದೆ. ಸೊ ಈ ರೀತಿಯಾಗಿ ಅದನ್ನು ನಾವು ಕಾಯ್ಸ್ಕೋಬೇಕು. ನೀವು ಮುಂಚೆನೇ ಕಾಯಿಸಿದಂಥ ಹಾಲಿದ್ರೂ ಅದನ್ನು ಉಪಯೋಗಿಸ್ಕೋಬೋದು, ಅಥವಾ ಹಸಿ ಹಾಲಿದ್ದರೆ ಅದನ್ನು ಕಾಯಿಸ್ಬಿಟ್ಟು ಆಮೇಲೆ ಉಪಯೋಗಿಸ್ಕೋಬೋದು. ಈಗ ಒಂದು ಸತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಒಂದು 5 ನಿಮಿಷ ಅದನ್ನು ಕುದಿಯೋಕೆ ಬಿಡೋಣ. ಈಗ ಅದಕ್ಕೆ ನಾವು ಇಲ್ಲಿ ಒಂದು ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಸಕ್ಕರೆನ ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಸೊ ಇದಕ್ಕೆ ನೀರನ್ನೇನು ಉಪಯೋಗಿಸೋದು ಬೇಡ, ಹಾಗೇ ಸಕ್ಕರೆನ ನಾವಿಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಅಂದರೆ ಸಕ್ಕರೆನ ನಾವಿಲ್ಲಿ ಕ್ಯಾರಮಲೈಸ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತೇ ಇರುತ್ತೆ, ಕುಲ್ಫಿ ಯಾವತ್ತೂ ಲೈಟ್ ಬ್ರೌನ್ ಕಲರ್ ಇರುತ್ತೆ. ಸೊ ಅದು ಆ ಕಲರ್ಗೋಸ್ಕರ ಹಾಗೆ ಈ ರೀತಿ ಸಕ್ಕರೆನ ಕ್ಯಾರಮಲೈಸ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಹೀಗೆ ನಾವು ಸ್ಪ್ಯಾಚುಲಾಯಿಂದ ಅದನ್ನು ಕೈ ಆಡಿಸ್ತಾನೆ ಇರಬೇಕು. ಸೊ ಕೈ ಆಡಿಸಿ ಫುಲ್ ಅದು ಮೆಲ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಬಿಸಿ ಮಾಡ್ಕೋತಾನೆ ಇರಬೇಕು. ಸೊ ಇದು ಬೇಗನೂ ಆಗುತ್ತೆ, ತುಂಬ ಏನು ಟೈಮ್ ತೊಗೊಳ್ಳಲ್ಲ. ನೋಡಿ, ಈ ರೀತಿಯಾಗಿ ಅದು ಆದರೆ ಸಾಕು. ಇದಕ್ಕೆ ನೀರನ್ನೇ ನೀವು ಉಪಯೋಗಿಸೋದು ಬೇಡ. ಈಗ ಹಾಲನ್ನ ಕುದಿಯೋಕೆ ಇಟ್ಟಿರ್ತೀವಲ್ವ, ಆ ಹಾಲಿಗೆ ಇದನ್ನು ನಾವು ಹಾಕ್ಕೋಬೇಕು. ಸೊ ನಾನಿಲ್ಲಿ ಪೂರ್ತಿಯ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನಿಮಗೇನಾದರೂ ಹಾಕಿದ ಮೇಲೆ ಗಂಟು ಅನಿಸಿದರೆ ಅದು ತಂತಾನೆ ಕರಗುತ್ತೆ. ಸೊ ಅದಕ್ಕೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಹಾಗೆ ಕಲಿಸ್ತಾ ಹೋಗಿ ಅದನ್ನು ತಾನೇ ಅದು ಗಂಟು ಬಿಟ್ಕೊಳ್ಳುತ್ತೆ. ಸೊ ನೋಡಿ, ಈಗ ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಪೌಡ್ರನ್ನು ಸಹ ನಾವಿಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ತಾ ಬರೋಣ. ಸೊ ಇದನ್ನು ಚೆನ್ನಾಗಿ ಗಂಟಿಲ್ದ ಹಾಗೆ ನಾವು ಇದನ್ನು ಕಲಿಸ್ಕೋಬೇಕು. ಸೊ ಈಗ ಅದನ್ನು ಕುದಿಯೋಕೆ ಬಿಡೋಣ. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಅದನ್ನು ನಾವು ಕುದಿಸ್ಕೋಬೇಕಾಗತ್ತೆ. ಸೊ ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಬಿಟ್ಟು ಅದನ್ನು ಕುದಿಸ್ಕೊಳ್ಳಿ. ಸೊ ನೋಡಿ, ಈಗ ಸ್ವಲ್ಪ ಗಟ್ಟಿಯಾಗಿದೆ. ಈಗ ನೋಡಿ, ಇಷ್ಟಾದರೆ ಸಾಕು, ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಹಾಗೆ ಅದನ್ನು ತಣ್ಣಗಾಗ್ಬಿಡೋಣ. ನೋಡಿ, ತಣ್ಣಗಾದ್ಮೇಲೆ ನೋಡಿ ಈ ರೀತಿಯಾಗಿ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಇಷ್ಟಾದರೆ ಸಾಕು. ಸೊ ಅದಕ್ಕೇ ಮುಂಚೆನೇ ನಾವು ತುಂಬ ಗಟ್ಟಿಯಾಗೋಕ್ಕೇನು ಬಿಡೋದು ಬೇಡ. ಸೊ ಈಗ ನಾವು ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಅದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ನಾವು ಫ್ರೀಝರ್ನಲ್ಲಿ ಒಂದು 30 ನಿಮಿಷ ಇಡಬೇಕು. ಈಗ 30 ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಆಗುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಐಸ್ ಆಗಿರುತ್ತೆ. ಸೊ ಈ ರೀತಿ ಆಗಬೇಕು ಅಂದ್ರೇ ಟೇಸ್ಟ್ ಬರೋದು. ಈಗ ಒಂದು ಮಿಕ್ಸರ್ ಜಾರ್ಗೆ ಅದರ ಮಿಕ್ಸ್ಚರ್ನ ಎಲ್ಲ ಹಾಕ್ಕೊಳ್ಳೋಣ. ಸೊ ನೋಡಿ, ಎಲ್ಲನೂ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಅದೇನು ಐಸ್ ಆಗಿರುತ್ತಲ್ಲ, ಆದ್ದರಿಂದನೇ ಟೇಸ್ಟು ಸಖತ್ತಾಗಿ ಬರೋದು. ಸೊ ಅದಾದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಅದನ್ನು ಗ್ರೈಂಡ್ ಮಾಡಿದ ಮೇಲೆ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ.
ವೀಕ್ಷಕರೇ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಕುಲ್ಫಿನೂ ಎಲ್ಲರೂ ತಿಂದಿರ್ತೀರ, ಆದರೆ ಕುಲ್ಫಿ ಮಿಲ್ಕ್ ಶೇಕ್ನ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ. ನೀವು ಕುಲ್ಫಿನ ಮರ್ತೇ ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿದ್ರಲ್ಲ ವೀಕ್ಷಕರೇ, ಕುಲ್ಫಿ ಮಿಲ್ಕ್ ಶೇಕ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ಬೇಸಿಗೆಯಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.